ನಿಮ್ಮ ಲೈಫಲ್ಲಿ ಏನಾದರೂ ಈ ಥರದ ಜನರಿದ್ರೆ ನೀವು 100% ಲೈಫಲ್ಲಿ ವಿನ್ ಆಗ್ತೀರಾ. ಇಂಥವರಿಗೆ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡೋ ಅವಶ್ಯಕತೆ ಇರಲ್ಲ. ನಿಮ್ಮಿಂದ ಅವರಿಗೆ ಏನೋ ಮಾನಿಟರಿ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಆದ್ರೂ ಸಹ ಅವರು ನಿಮ್ಮನ್ನ ನೆನಪು ಮಾಡಿಕೊಂಡು ನಿಮಗೆ ಟೆಕ್ಸ್ಟ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ ಜಸ್ಟ್ ಟು ಚೆಕ್ ಆನ್ ಯು. ಅವ್ರಿಗೆ ನಿಮ್ಮ ಹತ್ರ ಮಾತಾಡೋದ್ರಿಂದ ಏನು ಸಿಗಲ್ಲ, ಜಸ್ಟ್ ನಿಮ್ಮ ವಾಯ್ಸ್ ಕೇಳೋಕ್ಕೋಸ್ಕರ ಕಾಲ್ ಮಾಡ್ತಾರೆ. ಈ ಥರ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವು ಸೋಲ್ತಾ ಇದ್ದೀರಾ. ಇದೆಲ್ಲ ಮುಗೀತು, ಕಾಲ ಮುಗೀತು. ಈ ಎಕ್ಸ್ಪೆಕ್ಟೇಷನ್ ನ ಯಾರಾದ್ರೂ ನಿಮ್ ಲೈಫಲ್ಲಿ ಮೀಟ್ ಆಗ್ಬೇಕು ಅಂದ್ರೆ ನೀವು ಅವ್ರ ಲೈಫಿಗೆ ಯಾವ್ದಾದ್ರೂ ತರದ ವ್ಯಾಲ್ಯೂ ಆಡ್ ಮಾಡಬೇಕು ಸ್ನೇಹಿತರೆ, ಇದು ಸತ್ಯ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಎಷ್ಟು ಎಫರ್ಟ್ ಹಾಕ್ತೀರಾ ಅಲ್ಲ, ಆಗ್ಲೇ ಅಲ್ಲ ಆ ಬಿಸ್ನೆಸ್ ರನ್ ಆಗೋದು. ಅದೇ ತರ ಇಂಥ ಜನರು ನಿಮ್ಮ ಲೈಫಲ್ಲಿ ಇರಬೇಕು ಅಂದ್ರೆ ನೀವು ಸಹ ಇದಕ್ಕೋಸ್ಕರ ಎಫರ್ಟ್ ಹಾಕಬೇಕು, ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಅದು ದುಡ್ಡಿಂದ ಮಾತ್ರ ಅಲ್ಲ, ಇಮೋಷನಲ್ ಇರ್ಬೋದು, ಅವ್ರಿಗೋಸ್ಕರ ನೀವು ಇರೋದಕ್ಕೆ ಇರ್ಬೋದು, ಅಥವಾ ಅವ್ರಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು. ಸೊ ದೇರ್ ರಿಕ್ವೈರ್ಸ್ ಎಫರ್ಟ್. ಆಗ್ಲೇ ಇಂಥ ಜನ ನಿಮ್ಗೋಸ್ಕರ ನಿಲ್ತಾರೆ, ಆಗ್ಲೇ ಅವರು ಸಹ ನಿಮ್ಮ ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ. ಅಂಡ್ ಈ ತರ ಏನು ನೀವು ಎಫರ್ಟ್ ಹಾಕದೆ ನಿಮ್ಗೋಸ್ಕರ ನಿಲ್ತಾರಲ್ಲ, ಇಂಥ ಜನರು ತುಂಬಾ ರೇರು. ಅದರಲ್ಲಿ ಸಹ ರೇರ್ ಅಂದ್ರೆ ಈಗದ ಕಾಲದಲ್ಲಿ ನಿಮ್ಗೆ ಸಿಗದೇ ಇಲ್ಲ. ಅಂಡ್ ಅಕಸ್ಮಾತ್ ಎಲ್ಲೋ ಸಿಕ್ಕಿದ್ರು ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಕೊಳ್ಬೇಡಿ. ಅಂಡ್ ಇದಕ್ಕೆ ಪ್ರೈಮ್ ಎಕ್ಸಾಂಪಲ್ ನಿಮ್ಮ ಅಮ್ಮ, ನಿಮ್ಮ ತಾಯಿ. ನೀವು ದುಡ್ಡಿಂದ ಎಲ್ಲ ತಗೊಳ್ಬೋದು, ಬಟ್ ಇಂಥ ಮನಸ್ಸಿರುವ ಜನರನ್ನ ತಗೊಳ್ಳಕ್ಕಾಗಲ್ಲ. ಸೊ ಪ್ಲೀಸ್ ಅವ್ರಿಗೋಸ್ಕರ ಕೇರ್ ಮಾಡಿ. ದೇ ಆರ್ ಪ್ರೈಸ್ಲೆಸ್.